ಎಕ್ಸ್ಕ್ಯೂಸ್ ಮೀ ಸರ್, ಸಂದೇಶ್ ಅಂದರೆ ನೀವೇನಾ? ಎಸ್, ನಾನೇ. ಏನು ವಿಷಯ? ನಾವಿಲ್ಲಿ ಕೂತ್ಕೋಬೋದಾ? ಕೂತ್ಕೊಳ್ಳಿ, ಅದಕ್ಕೇನಂತೆ. ಇದು ರೆಸ್ಟೋರೆಂಟು, ಯಾರು ಬೇಕಾದರೂ ಕೂತ್ಕೋಬೋದು. ಅದೇ ಸರ್, ನಾನು ಪ್ರೀತಮ್ ಅಂತ. ನೆನ್ನೆ ನಿಮಗೆ ಕಾಲ್ ಮಾಡಿದ್ನಲ್ಲ, ಮೀಟ್ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಹಾಂ ಹೌದು. ಇವರು ಕಾವೇರಿ ಅಂತ. ನಾವಿಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು. ನಾವು ಹೊಸದಾಗಿ ಮಾಡ್ತಿರೋ ಬಿಸ್ನೆಸ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಕೆಫೆ ಬಿಸ್ನೆಸ್ ಬಗ್ಗೆ ತುಂಬ ಕೇಳಿದ್ದೀವಿ, ಅದನ್ನು ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಓಕೆ, ಒಳ್ಳೇದು. ಇಂಥದ್ದೆಲ್ಲ ಪಬ್ಲಿಕ್ಗೆ ಗೊತ್ತಾಗಬೇಕು. ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ನೋಡಪ್ಪ, 2 ಕಾಫಿ ತಗೊಂಬಾ. ಓಕೆ ಸರ್. ಓಕೆ, ನಿಮ್ಮ ಸ್ಟಾರ್ಟಪ್ ಬಗ್ಗೆ ಹೇಳಿ. ಈ ಬಿಸ್ನೆಸ್ನ ಈ ಲೆವೆಲ್ಗೆ ತರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಈ ಕೆಫೆ ಜರ್ನಿ ತುಂಬ ಲೈವ್ಲಿ ಆಗಿತ್ತು. ಇದರ ಕಾನ್ಸೆಪ್ಟು, ಬ್ರ್ಯಾಂಡಿಂಗು ಇದೆಲ್ಲ ಮಾಡಿದ್ದು ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್. ನನ್ನ ಸತತ ಪರಿಶ್ರಮದಿಂದ ಇವತ್ತು ಈ ಬಿಸ್ನೆಸ್ಸು ಇಷ್ಟು ಲಾಭದಲ್ಲಿದೆ ಅಂತ ಹೇಳ್ಬೋದು. ಓಹ್, ದಟ್ಸ್ ನೈಸ್. ತುಂಬ ಕಡಿಮೆ ಅವಧಿಯಲ್ಲೇ ನಿಮ್ಮ ಕೆಫೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಹಾಗಾದರೆ ನೀವು ಪ್ರಾಫಿಟಲ್ಲಿ ಇದ್ದೀರಾ ಅಂತ ಆಯಿತು. ಆಬ್ಸಲ್ಯೂಟ್ಲಿ. ಮಾರ್ಕೆಟಲ್ಲಿ ನಮಗೆ ಒಳ್ಳೆ ಹೆಸರಿದೆ. ದಟ್ಸ್ ನೈಸ್ ಸರ್. ಈಗ ವಿವೇಕ್ ಅವ್ರ ಬಗ್ಗೆ ಏನಂತೀರಾ? ವಿವೇಕ? ಹಾಂ, ನಿಮ್ಮ ಪಾರ್ಟ್ನರ್ ವಿವೇಕ್. ನಾವು ಅವ್ರನ್ನ ಮೀಟ್ ಮಾಡಿನೇ ನಿಮ್ಮ ಹತ್ರ ಬಂದಿದ್ದೀವಿ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆ ವಿಷಯ ನಿಮಗೂ ಗೊತ್ತಿದೆ ಅನ್ಸುತ್ತೆ. ವಿವೇಕ್ ವೈಫ್ ಬಂದ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನೀವು ಕೆಫೆ ಲಾಸಲ್ಲಿದೆ ಅಂತ ಹೇಳಿದ್ರಂತೆ. ಆದರೆ ಈ ಕೆಫೆ ನನ್ನ ಬ್ರೈನ್ ಚೈಲ್ಡ್. ಅವರು ಬರೀ ಇನ್ವೆಸ್ಟರ್ ಅಷ್ಟೇ. ಸಂದೇಶ್ ಅವರೇ, ಯಾವುದೇ ಬಿಸ್ನೆಸ್ನು ಐಡಿಯಾಸಿಂದನೇ ಕಟ್ಟೋದಕ್ಕಾಗಲ್ಲ ಅಲ್ವಾ? ದುಡ್ಡು ಇಂಪಾರ್ಟೆಂಟು, ಇನ್ವೆಸ್ಟ್ ಮಾಡಲೇಬೇಕಲ್ವಾ? ನೋಡಿ, ವಿವೇಕ್ ಫ್ಯಾಮಿಲಿ ತುಂಬ ಕಷ್ಟದಲ್ಲಿದ್ದಾರೆ. ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವ್ರ ಹತ್ರ ಇವಾಗ ಹಾಸ್ಪಿಟಲ್ ಬಿಲ್ಸ್ ಪೇ ಮಾಡೋದಕ್ಕೆ ದುಡ್ಡಿಲ್ಲ. ನೀವು ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಫ್ಯಾಮಿಲಿ ಬದುಕತ್ತೆ. ನಾನು ಹೇಗೆ ಹೆಲ್ಪ್ ಮಾಡೋಕ್ಕಾಗತ್ತೆ ಮೇಡಮ್? ನನ್ನ ಬಿಸ್ನೆಸ್ದೇ 100 ಸಮಸ್ಯೆ ಇದೆ. ಅಲ್ಲ ಸರ್, ಈಗ ತಾನೇ ನಮ್ಮ ಮುಂದೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರಿ. ಈಗ ನೀವು ಅವ್ರಿಗೆ ಹೆಲ್ಪ್ ಮಾಡಲೇಬೇಕು. ಕೆಫೆ ಪ್ರಾಫಿಟಲ್ಲಿದೆ ಅಂದರೆ ಅದು ಗ್ರಾಸ್ ಪ್ರಾಫಿಟ್ ಅಷ್ಟೇ. ಈ ವರ್ಷದ್ದು ಲಾಸ್ಟ್ ವರ್ಷದ್ದು ಲಾಸ್ ಕ್ಯಾರಿ ಓವರ್ ಆಗಿದೆಯಲ್ಲ. ಈ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ ಇದೆ ಮೇಡಮ್. ಎಷ್ಟು ದುಡ್ಡು ಹಾಕಿದ್ರು ಸಾಲದು ಇದಕ್ಕೆ. ಈಗ ತಾನೇ ನೀವೇ ಹೇಳಿದ್ರಿ ಕೆಫೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂತ. ಈಗ ಆಲ್ರೆಡಿ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ? ನೋಡಿ, ನೀವು ಯಾರೋ ನನಗೆ ಗೊತ್ತಿಲ್ಲ. ನೀವಿಬ್ಬರನ್ನ ಈ ಮುಂಚೆ ನಾನು ನೋಡಿಲ್ಲ. ಇದು ನನ್ನ ಮತ್ತು ನನ್ನ ಪಾರ್ಟ್ನರ್ ಮಧ್ಯೆ ಇರೋ ವ್ಯವಹಾರ. ಇಟ್ಸ್ ಪ್ಯೂರ್ಲಿ ಪರ್ಸನಲ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್. ಇದು ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಸೊ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ, ಓಕೆ? ನೀವೇ ಹೇಳಿರೋ ಪ್ರಕಾರ ನಿಮ್ಮ ಬಿಸ್ನೆಸ್ ಚೆನ್ನಾಗೇ ನಡೀತಾ ಇದೆ. ಸೊ ನಿಮಗೆ ಬಂದಿರೋ ಪ್ರಾಫಿಟಲ್ಲಿ ನಿಮ್ಮ ಪಾರ್ಟ್ನರ್ ವಿವೇಕ್ಗೆ ಶೇರ್ ಕೊಡಲೇಬೇಕು ಅಂತ ಕೇಳಕ್ಕೆ ಬಂದಿದ್ದೀವಿ. ನೀವೇನು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಡಿ. ಅದರಲ್ಲೂ ಪಾಪ ವಿವೇಕ್ ಇಂಥ ಕ್ರೈಸಿಸಲ್ಲಿ ಇರಬೇಕಾದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡೋದು ಮಾನವೀಯತೆ ಕೂಡ. ನೀವ್ಯಾರು ಇದನ್ನೆಲ್ಲ ಕೇಳೋದಕ್ಕೆ? ನಿಮಗೂ ಇದಕ್ಕೂ ಏನು ಸಂಬಂಧ? ನಾನು ಪ್ರಾಫಿಟ್ ಕೊಡ್ತೀನೋ ಬಿಡ್ತೀನೋ ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು? ಸೆಕ್ಯೂರಿಟಿನ ಕರೆಯೋದೊಳಗೆ ನೀವಿಬ್ಬರು ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಇಲ್ಲಿ ನಡೆಯೋದೇ ಬೇರೆ. ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತೆ ಇಲ್ಲಿ ಬಂದು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ನೀವು.
ಒಬ್ಬ ಹೆಂಗಸು ತನ್ನ ಗಂಡನಿಗೆ ಹುಷಾರಿಲ್ಲ ಅಂತ ತನ್ನ ಗಂಡ ಹಾಕಿರೋ ದುಡ್ಡನ್ನ ನಿಮ್ಮ ಹತ್ರ ಕೇಳಕ್ ಬಂದ್ರೆ ನೀವು ಅವ್ರಿಗೆ ಬೈದ್ಬಿಟ್ಟು ಕಳಿಸ್ತೀರಾ? ನಿಜ ಹೇಳಬೇಕು ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ನೀವು. ಈಗ ನಮ್ಮ ಹತ್ರ ಬ್ಲ್ಯಾಕ್ ಮೇಲ್ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಹೋಗ್ಲಿ, ಪರಿಸ್ಥಿತಿ ಹೀಗಿದೆ ಅಂತ ನಾವು ಬಂದು ಹೇಳಿದ್ರು ಕೂಡ ನೀವು ಒಂಚೂರು ಮನುಷ್ಯತ್ವನೇ ತೋರಿಸ್ತಾ ಇಲ್ವಲ್ಲ. ನೀವ್ಯಾರು ಅವ್ರ ಪರವಾಗಿ ಮಾತಾಡೋದಕ್ಕೆ? ನಿಮ್ಗೇನು ಹಕ್ಕಿದೆ ಅಂದೆ? ಯು ಆರ್ ಟ್ರೆಸ್ಪಾಸಿಂಗ್ ಮೈ ಬಿಸ್ನೆಸ್. ಏಯ್, ಯಾವುದೋ ಒಂದು ಚಂದದ ಹುಡುಗಿನ ಕರ್ಕೊಂಬಂದು ನನ್ನ ಬಿಸ್ನೆಸ್ ವೀಕ್ನೆಸ್ನ ಇಟ್ಕೊಂಡು ನನ್ನನ್ನು ಹನಿ ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾ ಇದೆಯಾ? ನಿಮ್ಮಂಥವ್ರನ್ನ ಬೇಕಾದಷ್ಟು ಜನ ನೋಡಿದ್ದೀನಿ. ಗೆಟ್ ಔಟ್ ಫ್ರಮ್ ಹಿಯರ್. ಹಲೋ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ನಾವು ರೆಸ್ಪೆಕ್ಟೆಡ್ ಫ್ಯಾಮಿಲೀಸಿಂದಾನೇ ಬಂದಿರೋದು. ಹೊರಗಡೆ ನಮಗೆ ರೆಕಗ್ನೈಸೇಷನು, ಫೇಮು ಎಲ್ಲ ಇದೆ. ಅಂಥವ್ರಾಗಿದ್ರೆ ನೀವು ನಿಮ್ಮ ಕೆಲಸ ನೋಡ್ಕೊಂಡು ನೀವು ಇರ್ತಿದ್ರಿ. ಬೇರೆಯವ್ರ ವಿಷಯಕ್ಕೆ ಯಾಕೆ ತಲೆ ಆಗ್ತಾ ಇದ್ರಿ? ನನಗನ್ಸತ್ತೆ ನಿಮಗೆಲ್ಲ ಅವ್ರು ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕಿತ್ಕೊಂಡಿರೋದೇ ಕಸಬಾಗ್ಬಿಟ್ಟಿದೆ. ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಏಯ್, ಏನೋ ಮಾತಾಡ್ತಾ ಇದ್ಯಾ? ಏನೋ ಹೊಡಿತೀಯಾ ನನಗೆ? ಹೊಡಿ ಬಾ. ನಿನ್ನ ಹತ್ರ ಏನೋ ಮಾತು, ನನ್ನ ಜಾಗಕ್ಕೆ ಬಂದು ನನಗೆ ಆವಾಜ್ ಆಗ್ತಾ ಇದೆಯಾ? ಏನೋ ಹುಡುಗಿ ಜೊತೆ ಇದ್ದಾಳೆ ಅಂತ ತುಂಬ ಎಗರಾಡ್ತಾ ಇದೆಯಾ? ಮರ್ಯಾದೆಗೆ ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂದರೆ ನೆಟ್ಟು ಬೋಲ್ಟು ಲೂಸ್ ಮಾಡಿ ಪಾರ್ಸಲ್ ಮಾಡಿಬಿಡ್ತೀನಿ. ಗೆಟ್ ಲಾಸ್ಟ್, ಐ ಸೇ ಗೆಟ್ ಲಾಸ್ಟ್. ಪ್ರೀತು, ಬಾ. ಹಲೋ ಡಾಕ್ಟರ್, ಗುಡ್ ಆಫ್ಟರ್ನೂನ್. ವೆರಿ ಗುಡ್ ಆಫ್ಟರ್ನೂನ್ ಮೇಡಮ್. ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬಂದಿದೆ. ಹೌದಾ, ಇಷ್ಟು ಬೇಗನಾ? ಓಕೆ, ಏನ್ ಬಂದಿದೆ? ಕಾತಿ, ಹಾ ಹೇಳಿ ಡಾಕ್ಟರ್. ಸ್ಪೀಕರ್ ಆನ್ ಮಾಡು, ನಾನು ಕೇಳಿಸ್ಕೋತೆ. ನೀವು ಹಾಸ್ಪಿಟಲ್ಗೆ ಬನ್ನಿ. ನೀವು ಇಲ್ಲಿ ಬಂದು ಮಾತಾಡಿದ್ರೇ ಒಳ್ಳೇದು. ಡಾಕ್ಟರ್, ಎನಿಥಿಂಗ್ ಸೀರಿಯಸ್? ಎಲ್ಲ ಫೋನಲ್ಲೇ ಹೇಳೋಕ್ಕಾಗಲ್ಲ ಮೇಡಮ್. ನೀವು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಂದರೆ ಒಳ್ಳೇದು. ಡಾಕ್ಟರ್, ಏನೇ ಇದ್ರೂ ಫೋನಲ್ಲೇ ಹೇಳಿ, ಪರವಾಗಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೋಬೇಕಿದೆ. ಸೊ ಪೇಷಂಟ್ ಫ್ಯಾಮಿಲಿಯವರು ಇಲ್ಲಿಗೆ ಬಂದ್ರೇ ಒಳ್ಳೇದು.